4 ಜನಕ್ಕೆ ರಕ್ಷಣೆ ಕೊಡೋ ತರ ಇರಬೇಕೇ ಹೊರತು 4 ಜನದ ಮನೆ ಹಾಳು ಮಾಡೋ ತರ ಇರಬಾರ್ದು. ನಾಯಕ ಅಂತ ಏನಕ್ಕೆ ಪಟ್ಟ ಕೊಡ್ತೀವಿ? ಅವ್ರು MD ಯಾಕೆ ಆಯ್ತಾರೆ ಅಂದ್ರೆ ಕಂಪ್ನಿಲಿರೋ ಫೈನಾನ್ಸ್ ನೋಡ್ಬೇಕು, ಎಂಪ್ಲಾಯಿನೂ ನೋಡ್ಬೇಕು, ಕನ್ಸಲ್ಟೆಂಟ್ ನೋಡ್ಬೇಕು, ಯೂನಿಯನ್ ನೋಡ್ಬೇಕು, ಎಲ್ಲಾನು ಸರಿ ಸಮಾನವಾಗಿ ನೋಡಿದಾಗ ನೀವು ಅವತ್ತು ಇಲ್ಲಿ ರೂಮ್ ಬಂದಾಗ ಏನ್ ಹೇಳ್ದೆ ನಾನು ನಿಮ್ಗೆ? ನಾಯಕರುಗಳು ಮಾತು ಅತಿರೇಕಕ್ಕೆ ಹೋಗ್ಬೇಡಿ ನೀವು. ನಿಮ್ದು ತಳಪಾಯ ಲೀಗಲ್ಲಿ ಇಲ್ಲ. ಇಲ್ಲಿ ನಾವು ನಿಮ್ ಜೊತೆ ಇದ್ದೀವಿ. ಎಲ್ಲಿವರೆಗೂ ಇರ್ತೀನಿ ನಾನು ಹೇಳಿದ ತಾನೆ, ಎಲ್ಲಿವರೆಗೂ ಇರ್ತೀನಿ ನಿಮ್ ಜೊತೆ ಅಂದ್ರೆ ನನ್ನ ಸಂಘಟನೆಗಳು ವಿರೋಧವಾಗಿ ಹೋಗ್ಬೇಡಿ, ಅಲ್ಲಿವರೆಗೂ ನಾನು ನಿಮ್ ಜೊತೆಲಿದ್ದೀನಿ. ಅವ್ರಿಗೆ ಸಮಜಾಯಿಸಬೇಕಾದ್ರು ಕೊಡ್ತೀನಿ. ಸಂಘಟನೆಗಳು ವಿರೋಧ ಮಾಡ್ಕೊಂಡು ನೀವು ನಾವೇ ಅಂತ ತೋರಿಸಿದ್ದೀನ, ಅಲ್ಲಿಗೆ ನಿಮ್ ಜೊತೆ ನಾವಿರಲ್ಲ. ನೀವು ಕಾನೂನು ಪ್ರಕಾರ ಮಾಡಿ. ಸಿದ್ದರಾಮಯ್ಯ ಅವರೇ, ರವೀಣಂಗೆ ಮಿನಿಸ್ಟರ್ ಗೊತ್ತು, ನೀವೆಲ್ಲ ಇವ್ರಿಗೂ ಕಾಂಗ್ರೆಸ್ ಅಲ್ಲಿ ಗೊತ್ತು. ಸಿದ್ದರಾಮಯ್ಯ ಹತ್ರ ಹೋಗಿ ವಿಧಾನಸೌಧದಲ್ಲಿ ಈ ಕನ್ಸಲ್ಟೆಂಟ್ ಗಳಿಗೆ ಅಮೆಂಡ್ಮೆಂಟ್ ಮಾಡಿಕೊಡಿ, ಇಲ್ಲಿ ವಿಧಾನಸೌಧದಿಂದ ಅಮೆಂಡ್ಮೆಂಟ್ ಮಾಡ್ಕೊ ಬನ್ನಿ. ಹಂಗಾದ್ರೆ ಹೇಳಿ, ಛತ್ರದಲ್ಲಿ ನಿಂತ್ಕೊಂಡ್ಬಿಟ್ಟು ತಾಳಿ ಕಟ್ಟಬೇಕಾದ್ರೆ ಬಳಿ ಮಂತ್ರ ತಾಳಿ ಕಟ್ಟು ಅಂದ್ಬಿಟ್ಟು ಮನೆ ಕರ್ಬಿಟ್ಟು ಅಣ್ಣ ಒಳಿಕ್ ಹೋಗು ಅಂದ್ರೆ ಅಷ್ಟೇ ಸರ್ ಗೊತ್ತಿರೋದು. ಅದೇ ಹೇಳಿದ್ದು, ಎಲ್ಲಾ ಜಾಗದಲ್ಲೂ ಒಂದೇ ರೀತಿ ಇರಬೇಕು. ಅವತ್ತು ಅಲ್ಲಿದ್ದಂತ 25 ಜನದ ಮುಂದೆ 3-4 ಜನ ಫಸ್ಟ್ ಜೋರೆಗಳು ನಾಳೆಯಿಂದ 5 ಗಾಡಿ ಯಾಕೆ ವಿಶ್ವ ಮುಂದೆ ಏನ್ ಮಾಡ್ತಾರೆ ನೋಡ್ಕೊಬಿಡೋಣ ಅಂದ್ರು. ಆಯ್ತಾ? ಅಲ್ಲಿ ಅದೆಲ್ಲಾಗಿದ್ದು 16 ಜನದ ಮುಂದೆ ಆಯ್ತು. ಅಲ್ಲಿ ಯಾರ್ಯಾರಿದ್ರು? ಡ್ರೈವರ್ಗಳು ಇದ್ರು, ನಿಮ್ಮ ಕನ್ಸಲ್ಟೆಂಟ್ಗಳು. ಅವತ್ತೇನಾಯ್ತು? ಕನ್ಸಲ್ಟೆಂಟ್ಗೆ ಬುಡುಕ್ ನೀರು ಬಿಡಂಗಾಯ್ತು. ಆದ್ರೆ ಬುಡುಕ್ ನೀರೆಲ್ಲ ಬಿಟ್ಟಿದ್ದು ಆಸಿಡ್ ಅನ್ನೋದು ಈಗ ಗೊತ್ತಾಗ್ತಿರೋದು. ಯಾರು ಬಿಡಿಸಿದ್ದು? ನಾಯಕರುಗಳು. ನೀವ್ ಯಾರಿಗೆ ಕೇಳಬೇಕು? ನಾಳೆ ಏನಾದ್ರು ಹೆಚ್ಚು ಕಡಿಮೆ ಅಲ್ಲ, ಇದೇ ಮಾತ್ರ ಮೊದಲಿಂದ ಹೇಳಿದ್ದೀನಿ. ನಿಮ್ಗಳಿಗೆ ಹೆಚ್ಚು ಕಡಿಮೆ ಅಲ್ಲ, ನೀವು ನಿಮ್ ನಾಯಕರನ್ನ ಹಿಡ್ಕೊಳ್ಳಿ, ಕೇಳಿ ಮನೆಗೆ ಹೋಗಿ. ದಿನ 10,000 ದುಡಿತಾ ಏನಂದ್ರೆ ರಾಜು ನಾನು, ನೀವು ನಾಯಕರುಗಳಿಗೆ ಇಟ್ಕೋಬೇಕು. ನಿಮ್ ರಾಜಕೀಯ ನೀವು ಮಾಡಿದಾಗ ನಿಮ್ ರಾಜಕೀಯದಿಂದ ಆಗೋ ಸಮಸ್ಯೆಗೆ ಕಾರಣ ನಿಮ್ ನಾಯಕರುಗಳೇ ಹೊರತು ಯೂನಿಯನ್ ನಾಯಕರಲ್ಲ. ಅವ್ರು ಯಾವ್ದಾದ್ರು ನಿಮ್ ಹತ್ರ ಬ್ಲಾಕ್ ಮೇಲ್ ಮಾಡಿದ್ರೆ, ಥ್ರೆಟ್ನಿಂಗ್ ಮಾಡಿದ್ರೆ, ನಿಮ್ ಹತ್ರ ದುಡ್ಡು ಕೇಳಕ್ ಬಂದಿದ್ರೆ, ಫಂಕ್ಷನ್ ಮಾಡಿದೆ, ದುಡ್ಡೇ ಎಷ್ಟೋ ಜನ ಕೊಟ್ಟಿಲ್ಲ, ಹೋಗ್ಬಿಟ್ಟು ಕೇಳಿದೀನಿ, ಕೇಳ್ರಿ. ಕೇಳಿದೀವ? ಕೇಳಿ. ಇಲ್ಲ. ಯಾಕೆ ಹೇಳಿ? ನಾವು ಯಾರ ಹತ್ರನೂ ಕೈ ಒಡಬಾರದು ಅನ್ನೋದು ಒಂದೇ ನಿಟ್ಟಿನಲ್ಲಿ ಈ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ಕಟ್ಟಿದ್ದು. ಸಂಘಟನೆಗಳಿಗೆ ಬೆಲೆ ಇಲ್ಲ, ಚಾಲಕರುಗಳಿಗೆ ಬೆಲೆ ಇಲ್ಲ, ಚಾಲಕರ ರಕ್ಷಣೆಗೆ ಹೋಗೋರಿಗೆ ಲೀಡರ್ಗಳಿಗೆ ಬೆಲೆ ಇಲ್ಲ ಅಂದ್ಮೇಲೆ ಹಂಗಾದ್ರೆ ನೀವು ಕಟ್ಟಿರೋ ಯೂನಿಯನ್ಗಳಿಗೆ ಬೆಲೆ, ನಮಗ್ ಬೆಲೆನೇ ಇಲ್ಲ. ಮಂಜು ಆಗದು ಅದಕ್ಕೆ ಹೇಳೋದು. ಕೇಳಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಂಡ ಮಧ್ಯ ಆದಾಗ ಒಂದೇ ಒಂದು ಅಣ್ಣ ಸರ್ವಿಸ್ ಸೆಂಟರ್ ಇಂದ ಹುಡುಗರು ಕರ್ಸಿರೋದು ಯಾರಣ್ಣ? ಸರ್ವಿಸ್ ಸೆಂಟರ್ ಇಂದ ಹುಡುಗರು ಕರ್ಸಿರೋದು ಯಾರಣ್ಣ? ಅಲ್ಲಿ ಸರ್ವಿಸ್ ಸೆಂಟರ್ ಇಂದ ಹುಡುಗರು ಕರ್ಸಿರೋದು ಯಾರು? ಯಾಕೆ? ಇದಕ್ಕೂ ಮುಂಚೆ ಬಂದು ನೀವು ಅವ್ರ ಜೊತೆ ಮಾತಾಡೋ, ಅವ್ರೇನೋ ಪರ್ಸನಲ್ ವಿಚಾರಕ್ಕೆ ಕರೆದವ್ರೆ ಅಂತ ಹೋದ್ರೆ ಅವತ್ ಬಂದಿರು ರವಿ ಅಣ್ಣ ಅವರು, ನೀವೆಲ್ಲ ಬಂದ್ರಿ. ನೀವು ಬಂದಿರ್ಲಿಲ್ಲ, ಇವರು ಲಗ್ಗೆಲ್ಲ ಅವತ್ 2 ದಿನ ಮುಂಚೆ ಬಿಟ್ಟು ಆವತ್ತು ಹಿಂಗೆ ಉದ್ದದ ಮಾತುಗಳು. ಲಗ್ಗೆದ ಮೀಟಿಂಗ್ ಆದ್ಮೇಲೆ ಅವನ್ಯಾರೋ ಕೃಷ್ಣೇಗೌಡ ಏನೋ ಕೋಟಿಗೆ ಬತ್ತಿರೋ ನಂಗೆ ಏನು ಸಂಘಟನೆಗಳನ್ನೆಲ್ಲ ಸಮ ಮಾಡ್ತೀನಿ ಅಂತ ಅವನು ಯಾವಂದ್ರೆ ನಮ್ ಡ್ರೈವರ್ ದುಡ್ಡಲ್ಲಿ ಬದುಕಿ ಮಿಂಡು ಗುಟ್ಟಿದ ಬಿಲ್ಡಿಂಗ್ ಕಟ್ಟಿರೋದು. ಅವ್ನ್ ಬಂದ್ಬಿಟ್ಟು ಚಾಲಕರ ಸಂಘಟನೆ ಕುಳಿತದ, ಅವ್ನ ಯೋಗ್ಯತೆ ಬೆಂಕಿ ಇಟ್ಟ. ನೋಡಿ ಮನ್ಸಲ್ಲಿ ನೋವು ದುಡಿದ್ ಬಿಟ್ಟು ಜೀವನ ಮಾಡ್ತಾ ಇರೋದು ಯಾರು ಬೇರೆ ಯಾವ್ದು ಆಟೋ ಓಡಿಸ್ಕೊಂಡು ಅಲ್ವಾ? ಒಬ್ಬ ಯಾರೋ 1,000 ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಏನೋ ಒಂದು ಡ್ರೈವರ್ಗಳಿಗೆ ಹೆಲ್ಪ್ ಮಾಡ್ಕೊಂಡು ದುಡಿತವನೆ. ಮಿಕ್ಕವರೆಲ್ಲ ಆಟೋ ಓಡಿಸ್ಕೊಂಡು ಸಂಘಟನೆ ಕೆಲಸನೂ ಮಾಡ್ಕೊಂಡು ದುಡಿತಾ ಇರೋರು. ಯಾವ್ದಾದ್ರು ಮೀಟರ್ ಬಡ್ಡಿ ಬಿಟ್ಟವ್ರ ನಮ್ಮ ಹುಡುಗರು ಅವನ್ ತರ. ಊರಿದ್ರೆ ಹೊಲ್ಸಿರ್ಬೇಕು, ಹೊಲ್ಸಂತ ದಾಚೆ ಹಾಕ್ಬೇಕು, ಹೊಲ್ಸಂತ ದಾಚೆ ಹಾಕೋ ವಿಚಾರಕ್ಕೆ ಬನ್ನಿ, ಬರ್ತೀನಿ. ಆಮೇಲೆ ಹೊಲ್ಸ್ ಆಚೆ ಹೋಗ್ಲಿ ಫಸ್ಟ್ ಸಾಕು. ಇದು ಹೊಲ್ಸನ್ನ ಇಟ್ಕೊಂಡು ನಾವು ನೋಡಿ, ಈಗ ಸ್ನೇಹ ಬೆಳೆಸ್ಬೇಕಾ, ಇವ್ರ ಜೊತೆ ಬೆಳೆಸ್ಬೇಕಾ ಹಂಗಂತ ಹೇಳ್ಬಿಟ್ಟು ಈಗ ಯಾರು ಕಳ್ರವ್ರೆ ಕದಿಮ್ರವ್ರೆ ಎಲ್ಲಾರು ನಮ್ ಸೇರ್ಸ್ಕೋಬೇಕು ಅಂದ್ರೆ ಆಗಲ್ಲ. ಆಮೇಲೆ ಏನಾಗ್ಬಿಟ್ಟೈತೆ ಗೊತ್ತಾ? ಇಷ್ಟು ವರ್ಷ ಆಯ್ತು, ಏನಾಯ್ತು ಇಲ್ಲೇನಾಗ್ತಿತ್ತು ನಮಗೂ ಬಂತು ಮೊನ್ನೆ ಮಾತು. ಏನಪ್ಪ ಇದು ತನ್ವೀರ್ ಕಡೆಯವರೆಲ್ಲ ಏನ್ ಇಷ್ಟು ವರ್ಷದಲ್ಲಿ 30 ವರ್ಷದಲ್ಲಿ ಈ ತರ ಮಾಡಿರ್ಲಿಲ್ಲ. ಯಾಕೆ ಅಂದ್ರೆ ಅವಾಗ ಯಾರೋ ಬರೋರು ಕಳ್ಳ ಮಕ್ಕಳು ಸಂಘಟನೆಯವರು ನಮ್ಮವ್ರೇನೆ
ಒಂದಷ್ಟು ಜನ ಒಂದ್ 500 ಕಲೆಕ್ಷನ್ ಮಾಡಿ ಯಾರೋ ಡೀಲರ್ಗಳು ಕನ್ಸಲ್ಟೆಂಟ್ಗಳು ಕೊಟ್ಬಿಡೋರು ಅವ್ರಿಗೆ ತಿನ್ಕೊಳ್ಳೋರು ಹೊಂಟೋಗೋರು. ಇಲ್ಲಿ ನಾವು ಆ ಥರದ್ದು ನಿಂತಿಲ್ವಲ್ಲ. ನಾವು ಕೇಳಿದ್ದು ಪ್ರೀತಿ, ವಿಶ್ವಾಸ, ಮರ್ಯಾದೆ, ನಮ್ ಚಾಲಕರಿಗೆ ರಕ್ಷಣೆ, ಅವ್ರಿಗೇನಾದ್ರು ತೊಂದರೆ ಆದ್ರೆ ಇಷ್ಟೇ.